ಮಾರ್ನಿಂಗ್ ಹೆಂಡತಿದೇವರು. ಗುಡ್ ಮಾರ್ನಿಂಗ್ ಪತಿದೇವ್ರೆ. ಈ ತರ ಓಪನ್ ಕಿಚನ್ ಅಲ್ಲಿ ತಬ್ಗೊಳ್ಳೋದನ್ನ ನಾವು ಬ್ಯಾನ್ ಮಾಡಿದೀವಿ. ಸೊ ಇವಾಗ ನೀವು ಫೈನ್ ಕಟ್ಬೇಕಾಗುತ್ತೆ. ಹಾಗೂ ಒಂದು ಆಪ್ಷನ್ ಇದೆಯಾ? ಹಾಗಿದ್ರೆ ನೀವು ಫೈನ್ ತಗೋತಾನೆ ಇರಿ, ನಾನು ತಪ್ಕೋತಾನೆ ಇರ್ತೀನಿ. ಪತಿದೇವ್ರೆ, ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು, ಬೇಗ ಹೋಗಿ ರೆಡಿ ಆಗಿ ಬನ್ನಿ. ಇದು ನಾನು ಒಪ್ಪಲ್ಲ. ನೀವು ಕ್ಲಿನಿಕ್ ಹೋಗ್ಬೇಕಾಗಿಲ್ವಾ? ನೀವು ರೆಡಿ ಆಗ್ಬೇಕಾಗಿಲ್ವಾ? ಹಾ, ಈ ಕೆಲಸ ಎಲ್ಲ ಮುಗಿಸಿ ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಅವೆಲ್ಲ ಆಗಲ್ಲ. ಕೆಲಸನ ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕು. ಇಲ್ದಿದ್ರೆ ಗಂಡ ಹೆಂಡತಿನ ಬೆಟರ್ ಹಾಫ್ ಅಂತ ಯಾಕೆ ಕರಿತಾ ಇದ್ರು? ನೀವು ಅರ್ಧ ನಾನು ಅರ್ಧ, ಇಬ್ರು ಸೇರಿ ಒಂದು ಜೀವ ಆಗ್ತೀವಿ. ಎಲ್ಲ ಜವಾಬ್ದಾರಿನೂ ಕರೆಕ್ಟಾಗಿ ಅರ್ಧ ಅರ್ಧ ಹಂಚ್ಕೋಬೇಕು, ಇಲ್ಲಾಂದ್ರೆ ಚೀಟಿಂಗ್ ಆಗುತ್ತೆ. ಸೊ ಇವಾಗ ನಾನೇನ್ ಮಾಡ್ಬೇಕು? ಅವತ್ತು ನೀವೇ ಹೇಳಿದ್ರಲ್ಲ, ನಗುನ ಶೇರ್ ಮಾಡ್ಕೊಳ್ತಿದ್ರು ಪರವಾಗಿಲ್ಲ, ಅಳುನ ಶೇರ್ ಮಾಡ್ಕೋಬೇಕು ಅಲ್ವಾ? ಸೊ ನಾನು ಈರುಳ್ಳಿ ಕಟ್ ಮಾಡ್ತೀನಿ, ಮಿಕ್ಕಿದ ಕೆಲಸ ನೀವು ಮಾಡಿ. ಓಕೆ ಬಾಸ್. ನೋಡಿದ್ರಲ್ಲ, ಇಬ್ಬರ ಜೊತೆ ಕೆಲಸ ಮಾಡಿದ್ರೆ ಕೆಲಸ ಎಷ್ಟು ಬೇಗ ಆಗೋಗುತ್ತೆ. ಎಂತ ಬೆಟ್ಟನೂ ಕರಗಿ ಕಡ್ಡಿ ಆಗೋಗುತ್ತೆ. ಯುವರ್ ರೈಟ್ ಮುದ್ದು. ಹಾಗೆ ಇನ್ನೊಂದು ಕೆಲಸ ಬಾಕಿ ಇದೆ. ಇನ್ನು ಏನಿದೆ? ನೀವು ಕರಿಯರ್ ಕಡೆ ಜಾಸ್ತಿ ಗಮನ ಕೊಡಬೇಕು. ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಲ್ಲ. ಹೌದು, ಬಟ್ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ನೀವು ಮನೆ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ. ನೋಡಿಯೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಕರಿಯರಲ್ಲಿ ಇನ್ನೂ ಜಾಸ್ತಿ ಮುಂದೆ ಬರಬೇಕು, ದೊಡ್ಡ ಡಾಕ್ಟರ್ ಆಗಬೇಕು, ಇನ್ನೂ ಹೆಚ್ಚು ಕೋರ್ಸ್ಗಳು ಮಾಡಬೇಕು. ಅದಕ್ಕೆ ನೀವು ಈಗ ಕರಿಯರ್ ಕಡೆ ಗಮನ ಕೊಡ್ತಿರೋದು ಸಾಲ್ತಾ ಇಲ್ಲ. ಓಕೆ ಪತಿದೇವ್ರೆ, ನೀವು ಹೇಳ್ದಂಗೆ ಆಗ್ಲಿ. ಆ ಕೆಲಸನೂ ಶುರು ಮಾಡ್ತೀನಿ. ಒಂದೇ ಒಂದು ನಿಮಿಷ. ಹಲೋ, ಬಂದಿದ್ದೀರಾ? ಹಾಂ ಸರ್, ಬಂದಿದ್ದೀನಿ. ಹಾಂ, ಅಲ್ಲಿಗೆ ಬರ್ತೀನಿ. ಓಕೆ ಸರ್, ಓಕೆ. ಅಮ್ಮ ಗುಡ್ ಮಾರ್ನಿಂಗ್. ಮಾವ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನಿಧಿ. ಮಾವ ಗುಡ್ ಮಾರ್ನಿಂಗ್. ಏನಿದೆ, ಏನ್ ಸಮಾಚಾರ? ಇವತ್ತು ಬೆಳಿಗ್ಗೆ ಏನೋ ತಗೊಂಬಂದಿದ್ಯಾ? ಇವತ್ತಿನ ಹೆಲ್ತ್ ಚೆಕಪ್ ನಮ್ಮ ಮನೆಯಿಂದನೇ ಶುರು ಆಗ್ಲಿ. ಬನ್ನಿ, ಒನ್ ರೌಂಡ್ ನಿಮ್ಗೆ BP ಶುಗರ್ ಎಲ್ಲ ಚೆಕ್ ಮಾಡ್ಬಿಡ್ತೀನಿ. ಕೂತ್ಕೊಳ್ಳಿ. ನಿಧಿ, ಇವ್ರಿಗೂ BP ಶುಗರ್ ಚೆಕ್ ಮಾಡಬೇಕಾಯಿತು. ರೆಗ್ಯುಲರ್ ಚೆಕಪ್ ಆಗದೆ ತಿಂಗಳಾನ್ಗಟ್ಲೆನೇ ಆಗೋಯ್ತು. ಯಾಕೋ ಇವಾಗ ಸ್ವಲ್ಪ ಸುಸ್ತು ಮತ್ತೆ ಬೆವರೋದೆಲ್ಲ ಜಾಸ್ತಿ ಆಗಿದೆ ನಿಮ್ಮ ಮಾವಂಗೆ. ಸರಿ ಅಮ್ಮ, ನಿಮ್ದು ಆಗಿದ ತಕ್ಷಣ ಅವ್ರದ್ದು ಚೆಕ್ ಮಾಡಿ. ಸೂಪರ್ ಅಮ್ಮ, ನಿಮ್ BP ನಾರ್ಮಲ್ ಆಗಿದೆ. ಮಾವ, ನಿಮ್ ಕೈ ಕೊಡಿ, BP ಚೆಕ್ ಮಾಡ್ತೀನಿ. ನನಗೇನು ಆಗಿಲ್ಲ, ನಿನ್ನ ಕೆಲಸ ನೋಡ್ಕೊ. ಮಾವ, ನಿಮಗೇನೂ ಆಗಿಲ್ಲ ನಿಜ, ಆದ್ರೆ ಏನೂ ಆಗ್ಬಾರ್ದು ಅಲ್ವಾ? ಆರೋಗ್ಯಕ್ಕೆ ವಿಚಾರಕ್ಕೆ ಬಂದಾಗ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಅದರಲ್ಲೂ 50 ಕ್ರಾಸ್ ಆದ್ಮೇಲೆ BP ಶುಗರ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಮಾವ. BP ಜಾಸ್ತಿ ಆದ್ರೆ ಕಿಡ್ನಿ ಫೇಲ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಸಮ್ಟೈಮ್ಸ್ ಡೈರೆಕ್ಟ್ ಆಗಿ ಬ್ರೈನ್ಗೂ ಪ್ರಾಬ್ಲಮ್ ಆಗುತ್ತೆ. ಏನು ಈ ರೀತಿ ಎಲ್ಲ ಹೇಳಿ ನನ್ನ ಹೆದರಿಸ್ತಾ ಇದೀಯಾ? ನನಗೆಲ್ಲ ಗೊತ್ತಿದೆ. ಹೋಗ್ಲಿ, ಚೆಕ್ ಮಾಡು.
ಮಾವ ಏನಿದು? ಸಿಕ್ಕಾಪಟ್ಟೆ BP ಇದೆ. ಇಷ್ಟೆಲ್ಲ BP ಇಟ್ಕೊಂಡಿದ್ದೀರಲ್ಲ ನೀವು? ಅಮ್ಮ, ಇವ್ ರೆಗ್ಯುಲರ್ ಟ್ಯಾಬ್ಲೆಟ್ ತೋರಿಸಿ. ನಾನ್ ನಿಮ್ಮನ್ನ ಹೆದರಿಸ್ತಾ ಇದ್ದೀನಿ ಅಂತ ನೀವು ಅನ್ಕೋಬಹುದು, ಆದ್ರೆ ಹೀಗೆ ಬಿಟ್ರೆ ತುಂಬಾ ಕಷ್ಟ ಮಾವ. ನಿಮಗೆ ಜೀವದ ಮೇಲೆ ಆಸೆ ಇದ್ರೆ ನಾನು ಹೇಳಿದ್ದನ್ನ ಕೇಳಿ ಮಾವ. ಹಾ, ಇನ್ನೊಂದು ವಿಷಯ. ಇನ್ಮೇಲೆ ಮಾವನ್ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಊಟ, ರಾತ್ರಿ ಡಿನ್ನರ್ ಪ್ರತಿಯೊಂದು ಮೆನು ಹೇಗಿರ್ಬೇಕು, ಸಿಹಿ ಖಾರ ಎಲ್ಲ ಎಷ್ಟಿರ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ ಮಾವ. ಇನ್ಮೇಲೆ ನಾನು ಹೇಳಿ ಡಯಟ್ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ BP ಶುಗರ್ ಇದೆಯಲ್ಲ ಚಿನ್ನದ ಬೆಲೆ ತರ ಏರ್ತಾನೇ ಹೋಗುತ್ತೆ. ಬಿ ಕೇರ್ಫುಲ್ ಮಾವ.